ಮನೆಗಳನ್ನ ಕೊಡೋ ಸಂದರ್ಭದಲ್ಲಿ ಲಂಚ ಕೊಡದೆ ದುಡ್ಡು ಕೊಡದೆ ಏನು ಕೆಲಸ ಆಗೋದಿಲ್ಲ ಅನ್ನುವಂತ ಗುರುತರವಾದಂತಹ ಆರೋಪವನ್ನು ಮಾಡಿದ್ದಾರೆ. ಮತ್ತೆ ಮುಖ್ಯಮಂತ್ರಿಗಳ ಕರೆದ ಅವ್ರ ಬಂದಲ್ಲೂ ಸಹ ನನಗೆ ಹೇಳಿದ್ದಾರೆ. ಅಂದ್ರೆ ಮುಖ್ಯಮಂತ್ರಿಗಳೇ ಇವತ್ತು ಬಿ.ಆರ್. ಪಾಟೀಲ್ ತಂದು ಅವ್ರ ಬಾಯಿ ಮುಚ್ಚುವಂತ ಪ್ರಯತ್ನ ಮಾಡಬಹುದು ಅನ್ನೋ ಆತಂಕ ನಮಗಿದೆ. ಅದಕ್ಕಿಂತ ಮುಖ್ಯವಾಗಿ ಮೋಹನ್ ದಾಸ್ ಪರ್ಯಂತ ಹಿರಿಯರ ಬಗ್ಗೆ ಬೇರೆ ಬೇರೆ ಸುಳ್ಳು ಕಾರಣಗಳನ್ನ ಹೇಳಿ ಅವ್ರ ಮೇಲೆ ಎಫ್ಐಆರ್ ಹಾಕುವಂತ ಧೈರ್ಯ ಇವರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಂದ್ರೆ ರಾಜ್ಯದ ಯಾವುದೇ ಹಿರಿಯ ಮುಖಂಡರುಗಳು ರಾಜಕೀಯದ ದೂರ ಇರುವಂತವ್ರು ಸಹ ಈ ಸರ್ಕಾರದ ವಿರುದ್ಧ ಮಾತನಾಡೋಕೆ ಆಗಲ್ಲ ಅನ್ನುವಂತ ಒಂದು ಭಯ ಹುಟ್ಟಿಸುವಂತ ಒಂದು ರೀತಿ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಯಾವ ರೀತಿ ವಾತಾವರಣ ಇತ್ತು ಆ ಸ್ಥಿತಿಯನ್ನು ತರುವಂತ ಪ್ರಯತ್ನ ಈ ಸರ್ಕಾರ ಮಾಡ್ತಾ ಇದೆ, ಈ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಶಿವಕುಮಾರ್ ಅವರು ಹೆಜ್ಜೆಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಇದನ್ನು ಖಂಡಿಸ್ತೇನೆ. ಮತ್ತು ಎಲ್ಲ ಸಂಗತಿಗಳನ್ನ ರಾಜ್ಯದ ಯುದ್ಧಗಳಿಗೆ ನಮ್ಮ ಕಾರ್ಯಕರ್ತರು ತಿಳಿಸಿ ಯಾವ ರೀತಿ ಹೋರಾಟವನ್ನು ಮುಂದೆ ಬರುವ ಮಾಡಬೇಕು ಅನ್ನೋದ್ರ ಬಗ್ಗೆ ಸಹ ಯೋಚನೆಯನ್ನ ಮಾಡ್ತಾ ಇದ್ದೇವೆ. ಎಲ್ಲ ಸಂಗತಿಗಳ ಸಾಕಷ್ಟು ಚರ್ಚೆ ಆಗಿದೆ. ಕಾರ್ಯಕ್ರಮವನ್ನು ರೂಪಿಸ್ತೇವೆ.